ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ವತಿಯಿಂದ ರೈತ ಬಾಂಧವರಿಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಕಡಲೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕಡಲೆ ಬೆಳೆ ನಮ್ಮ ತೊಗರಿ ಬೆಳೆ ಅಥವಾ ತೊಗರಿ ಆದ ಮೇಲೆ ಬಹಳಷ್ಟು ಒಂದು ಪ್ರಮುಖವಾದ ಉತ್ತರ ಕರ್ನಾಟಕದ ದ್ವಿದಳ ಬೆಳೆಯಾಗಿದ್ದು, ಇದು ಬಹಳಷ್ಟು ರೈತರು ಹೆಚ್ಚಾಗಿ ಮಳೆ ಆಶ್ರಿತ ಅಥವಾ ಅಡಿಕೆ ಅಂತಲ್ಲ ಅಂತಲ್ಲಿ ಅಥವಾ ಎಲ್ಲಿ ಕಡಿಮೆ ಮಳೆ ಬರುತ್ತೆ ಅಲ್ಲಿ ಅಂತಲ್ಲಿ ಈ ಬೆಳೆಯನ್ನು ಬೆಳೀತಿದ್ದಾರೆ. ಆ ಥರ ನೋಡ್ಬೇಕಂದ್ರೆ ರಾಜ್ಯದಲ್ಲಿ ಈ ಬೆಳೆಯನ್ನು 8.39 ಲಕ್ಷ ಹೆಕ್ಟೇರ್ ಅಷ್ಟನ್ನು ಬೆಳೀತಿದ್ದಾರೆ. ಅಂದಾಜು 5ರಿಂದ 5.5 ಲಕ್ಷ ಟನ್ ಉತ್ಪಾದನೆ ಈ ನಮ್ಮ ಬೆಳೆಯಲ್ಲಿ ಆಗ್ತದೆ 2022-23 ಅಂಕಿಅಂಶಗಳ ಪ್ರಕಾರ. ಇದನ್ನು ಬಹಳಷ್ಟು ರೈತರು ಕಪ್ಪು ಮಣ್ಣು ಭೂಮಿಯಲ್ಲಿ ಬೆಳೀತಾರೆ. ಯಾಕಂದ್ರೆ ಇದು ನಮ್ಮ ಹಿಂಗಾರು ಬೆಳೆ ಆಗಿದ್ದರಿಂದ ಇಲ್ಲಿ ಮಳೆ ಕಡಿಮೆ ಇರುತ್ತೆ. ಆಮೇಲೆ ಚಲೋ ಹೆಚ್ಚಾದ ಆಳವಾದ ಕಪ್ಪು ಭೂಮಿ ಇರ್ತಾರೆ. ಅಲ್ಲಿ ಈ ನಮ್ಮ ಏನು ನಾವು ಮಾಯ್ಶ್ಚರ್ ಅಂತೀವಿ ಅಥವಾ ನಮ್ಮ ಮಳೆ ಪ್ರಮಾಣ ಕಡಿಮೆ ಇರುತ್ತೆ, ಹಸಿ ಪ್ರಮಾಣ ಹೆಚ್ಚಿಡ್ಲಿಕ್ಕೆ ಆಳವಾದ ಕಪ್ಪು ಭೂಮಿ ಇದಕ್ಕೆ ಬಹಳಷ್ಟು ಉತ್ತಮ. ಆಮೇಲೆ ತಮಗೆಲ್ಲರಿಗೂ ಗೊತ್ತಿರುವಂತೆ ದ್ವಿದಳ ಧಾನ್ಯಗಳು ತನ್ನ ಬೇರಿನಲ್ಲಿ ಈ ಸಾರಜನಕ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಅದಕ್ಕಿರುತ್ತೆ. ಆ ಒಂದು ಗಂಟದ ರೂಪದಲ್ಲಿ ಅದು ಇಡೋದ್ರಿಂದ ಇದು ಮುಂದಿನ ಬೆಳೆಗಳಿಗೆ ಮತ್ತು ತನ್ನಗೆ ಈ ಸಾರಜನಕ ಕೊರತೆಯನ್ನು ನೀಗಿಸುತ್ತೆ. ಆದ್ದರಿಂದ ಈ ಕಡಲೆ ಬಹಳಷ್ಟು ಒಂದು ಮುಖ್ಯವಾದ ಬೆಳೆ. ಈ ತಳಿಗಳಂತ ಬಂದಾಗ ತಳಿಗಳಲ್ಲಿ ತಮಗೆ ಮೊದಲು ಬಹಳಷ್ಟು ಮೊದಲಿಂದನೇ ಪಾಪ್ಯುಲರ್ ಇದೆ. ಈಗಿನ ದಿನಗಳಲ್ಲಿ ಅದಕ್ಕಿದೆ GG11 ಅಂತಂತದೆ ತಳಿಯ ವಿಶೇಷ ಅಧಿಕ ಇಳುವರಿ ಇದಕ್ಕೆ ಕಂಪೇರ್ ಟು ಬೇರೆ ಇದಕ್ಕಿದೆ. ಸೊ ಆ ರೀತಿಯಾಗಿರೋದ್ರಿಂದ ಬಿತ್ತನೆ ಸಮಯ ಹಿಂಗಾರು ಒಳಗೆ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15ರವರೆಗೆ ಮಾಡಿದರೆ ಬಹಳಷ್ಟು ಒಂದು ಉತ್ತಮವಾದಂತಹ ಬೆಳೆ ತೆಗಿಬಹುದು. ಇದರ ಅವಧಿ 95ರಿಂದ 100 ದಿನಗಳು ಇದೆ. ಇದು ಎರಡು ನೀರಕ್ಕೂ ಮತ್ತೆ ಒಣ ಬೇಸಾಯಕ್ಕೆ ಎರಡಕ್ಕೂ ಸೂಕ್ತವಾಗಿದೆ. ಬೀಜದ ಪ್ರಮಾಣ ಅಂದ್ರೆ 20ರಿಂದ 25 kg ಪ್ರತಿ ಎಕರೆಗೆ ಇದು ಬೀಜ ನಮಗೆ ಸಾಕಾಗುತ್ತೆ. ಅದೇ ರೀತಿಯಾಗಿ BGD 103 ತಳಿಯ ವಿಶೇಷ ಗುಣ ಅಂದ್ರೆ ಅಧಿಕ ಇಳುವರಿ ಮತ್ತು ದಪ್ಪ ಕಾಳ. ನೋಡಿದ್ರೆ ಸ್ವಲ್ಪ ಕಾಳ ದಪ್ಪ ಅನಿಸುತ್ತೆ. ಸೇಮ್ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15ರವರೆಗೆ ಇದು ಮಾಡಬಹುದು. 90ರಿಂದ 100 ದಿನಗಳು ಇದರ ಅವಧಿ ಇದೆ. ಆಮೇಲೆ ಇದು ನೀರಾವರಿ ಮತ್ತು ಒಣ ಬೇಸಾಯ ಎರಡಕ್ಕೂ ಸೂಕ್ತವಾದಂತಹ ತಳಿ. ಇದರಲ್ಲಿನ 20ರಿಂದ 25 kg ಪ್ರತಿ ಎಕರೆಗೆ ನಮಗೆ ಬೀಜಗಳು ಬಿತ್ತನೆಗೆ ಬೇಕಾಗುತ್ತೆ. ಅದಾದ ಮೇಲೆ ನಮ್ಮ ಇನ್ನೊಂದು ಹೊಸ ತಳಿಗಳಾದ BGD 111 ಇದು 90ರಿಂದ 100 ದಿನಗಳವರೆಗೆ ಬರುತ್ತೆ. ಅಧಿಕ ಇಳುವರಿ ಮತ್ತು ದಪ್ಪ ಕಾಳಿರುತ್ತೆ. ಆಮೇಲೆ ಇದರ 100 ಕಾಳಿನ ಬೀಜದ ಇದು ಮಾಡಿದಾಗ 25 ಗ್ರಾಮ್ ಪ್ರತಿ 100 ಕಾಳಿ ಬೀಜಕ್ಕಾಗುತ್ತೆ. ಆಮೇಲೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತಹ ಈ GBM2 ಇದು GBM2 ಒಂದು ಎತ್ತರ ಮತ್ತು ನೇರವಾಗಿ ಬೆಳೆಯುತ್ತೆ. ಇದರ ಕಾಳು ಮ್ಯಾಗೆ ಕಟ್ಟುತ್ತೆ. ಆಮೇಲೆ ಯಂತ್ರೋಪಕರಣ ಕಟಾವಿಗೆ ಅಂದ್ರೆ ಈಗೇನು ಮಷಿನ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದೆಯಲ್ಲ ಅದಕ್ಕೆ ಬಹಳ ಸೂಕ್ತವಾದಂತಹದ್ದೊಂದು ತಳಿ. ಈಗ ಮುಂದಿನ ನಲ್ಲಿನ ಬೇರೆ ಬೇರೆ ತಳಿಗಳು ಈ ರೀತಿ ಬರ್ತಾ ಇದಾವೆ. ಅದಕ್ಕೆ ಒಂದು ಮೊದಲನೇ ತಳಿಯಾಗಿ ಇದೇ ಈ ತಳಿ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿದೆ. ಇದರದನ್ನು ಬಿತ್ತನೆ ಕಾಲನು 15 ಸೆಪ್ಟೆಂಬರ್ನಿಂದ 15 ಅಕ್ಟೋಬರ್ ವರೆಗೆ ಇದೆ. ಅವಧಿ 95ರಿಂದ 100 ದಿನಗಳು. ಇದು ಎರಡಕ್ಕೂ ಸೂಕ್ತ ಇದೆ. ಈ ಸಾಧ್ಯವಾದ ಮಟ್ಟಿಗೆ ಒಂದು ಆಳವಾದ ಭೂಮಿ ಇದ್ದಲ್ಲಿ ಇದು ಬಹಳಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇದಕ್ಕೂ ಹಸಿ ಅಂತ ಬೇಕಾಗುತ್ತೆ. ಹಸಿ ಇತ್ತಂದ್ರೆ ಸ್ವಲ್ಪ ಹೆಚ್ಚಾಗಿ ಎತ್ತರ ಆಗಿ ಬೆಳೆಯುವಂತಹದ್ದು ಕೆಪಾಸಿಟಿ ಇದಕ್ಕಿದೆ. ಆಮೇಲೆ ಬಿತ್ತನೆ ಬೀಜ ನಾವು ತಗೊಂಡಾಗ 25ರಿಂದ 30 kg ತನ ಈ ಬಿತ್ತನೆ ಬೀಜ ಪ್ರತಿ ಎಕರೆಗೆ ನಾವು ಹಾಕಬಹುದು. ಅದರಂತೆಯೇ ಈಗ ಕಾಬೂಲಿ ಬೀಜಗಳಲ್ಲಿ ನಮ್ಮಲ್ಲಿ MNK1 ಅಂತ ಇದಿದೆ. ಅತಿ ದಪ್ಪ ಹಾಲಿನ ಬಣ್ಣದ ಕಾಳುಗಳು, ಸುಲಗಾಯಿ ತಿನ್ಲಿಕ್ಕೆ ಅತಿ ರುಚಿಕರ. ಯಾಕಂದ್ರೆ ಸುಲಗಾಯಿ ನಮ್ಮಲ್ಲಿ ಬಹಳಷ್ಟು ಎಲ್ಲ ಬಂತಂದ್ರೆ ಫೇಮಸ್ ಇರುತ್ತೆ. ಅಂಥದ್ರೊಳಗೆ ಹೀಗೆ MNK1 ಚೆನ್ನಾಗಿ ಕೆಲಸ ಮಾಡುತ್ತೆ. ಅಕ್ಟೋಬರ್ 1ರಿಂದ ನವೆಂಬರ್ 15ರವರೆಗೂ ತಾವು ಬಿತ್ತನೆ ಹಿಂಗಾರು ಮಾಡ್ಬೋದು. ಇದರ ಅವಧಿ ಸ್ವಲ್ಪ 100ರಿಂದ 110 ದಿನಗಳಿದೆ ಕಂಪೇರ್ ಟು ಬೇರೆ ತಳಿಗಳಿಗೆ. ಒಣ ಮತ್ತು ನೀರಾವರಿ ಎರಡರೊಳಗೂ ತಾವು ಬಿತ್ತನೆ ಮಾಡಬಹುದು. ಬಿತ್ತನೆ ಬೀಜ ಇಲ್ಲಿ 50 kg ಪ್ರತಿ ಎಕರೆಗೆ. ಯಾಕಂದ್ರೆ ಅತಿ ದಪ್ಪ ಕಾಳು ಇರೋದ್ರಿಂದ ವೇಟ್ ಇದು ಬರುತ್ತೆ. ಆಮೇಲೆ 50 kg ಇದ್ರದ್ದು ಬೀಜಗಳು ಬೇಕಾಗುತ್ತೆ. ಆಮೇಲೆ ಈಗ ರೀಸೆಂಟವಾಗಿ ಇದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರುವಂತಹ ಸೂಪರ್ ಅಣ್ಣಿಗೇರಿ ಅಂತಿದೆ. ಈ ಸೂಪರ್ ಅಣ್ಣಿಗೇರಿ ಒಂದು ವಿಶೇಷ ಅಂದ್ರೆ ಅಣ್ಣಿಗೇರಿ 1 ಏನಿತ್ತಲ್ಲ ಅದರದೇ ಒಂದು ಮುಂದಿನ ಭಾಗ ಅನ್ಬೋದು. ಯಾಕಂದ್ರೆ ಅದು ಬಹಳಷ್ಟು ಪಾಪ್ಯುಲರ್ ಆದಂತಹ ತಳಿ. ಆಮೇಲೆ ಬಹಳಷ್ಟು ಇಳುವರಿ ಕೊಡುವಂತಹ ತಳಿ ಇತ್ತು. ಅದಕ್ಕೆ ಏನು ನೆಟ್ಟೆರೋಗದೊಂದು ಬಾಧೆ ಇತ್ತು ಅದನ್ನು ಹೋಗಲಾಡಿಸ್ಲಿಕ್ಕೆ ಈ ಸೂಪರ್ ಅಣ್ಣಿಗೇರಿ ಅಂತ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಒಲೆ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಅದರದ್ದು ಒಂದು ವಿಶೇಷ ಗುಣ ಅಂದ್ರೆ ಸ್ವಲ್ಪ ನೆಟ್ಟೆ ರೋಗ ಮತ್ತು ಅಧಿಕ ಇಳುವರಿ ಇದ್ರದ್ದು ಒಂದು ಗುಣಲಕ್ಷಣ ಇದೆ. ಬಿತ್ತನೆ ಸಮಯ ಹಿಂಗಾರು ಅಕ್ಟೋಬರ್ ನವೆಂಬರ್ ತಾವು ಬಿತ್ತನೆ ಮಾಡಬಹುದು. 90ರಿಂದ 100 ದಿನಗಳು ಅವಧಿ ಇದಕ್ಕೆ ಬೇಕಾಗುತ್ತೆ. ಒಣ ಬೇಸಾಯ ನೀರಾವರಿ ಎರಡಕ್ಕೂ ಸೂಕ್ತವಾಗಿದೆ. ಅದರಂತೆ 20ರಿಂದ 25 kg ಪ್ರತಿ ಎಕರೆಗೆ ಈ ಬೀಜಗಳು ನಮಗೆ ಬಿತ್ತನೆಗೆ ಬೇಕಾಗುತ್ತೆ. ತಳಿಗಳ ಆಧಾರ ಮ್ಯಾಗೆ ಆಲ್ಮೋಸ್ಟ್ ಅಲ್ಲಿ 20ರಿಂದ 25 kg ಪ್ರತಿ ಎಕರೆಗೆ ಬೀಜಗಳು ಸಾಕಾಗ್ತವೆ. ಕಾಬೂಲಿಗೆ ಒಂದು ಸ್ವಲ್ಪ ನಾವು ಡಬಲ್ ಅಥವಾ ತಗೋಬಹುದು. ಬಟ್ ಎಲ್ಲ ಯಾವ್ದಾರ ತಳಿ ಇತ್ತಂದ್ರೆ 20ರಿಂದ 25 kg ಪ್ರತಿ ಎಕರೆಗೆ ಸಾಕಾಗುತ್ತೆ. ಅದರೊಂದಿಗೆ ತಾವು ಜೈವಿಕ ಗೊಬ್ಬರ ಆದಂಥ ರೈಸೋಬಿಯಂ, ರಂಜಕ ಅಣುಜೀವಿ ಗೊಬ್ಬರ ಪ್ಲಸ್ ಈ ಟ್ರೈಕೋಡರ್ಮಾ ಈ ರೀತಿಯಾದಂತಹ ತಾವು ಬೀಜೋಪಚಾರ ಮಾಡಲಿಕ್ಕೆ ತಾವು ಸಾಮಗ್ರಿಗಳನ್ನು ಕಲೆ ಹಾಕಬೇಕಾಗುತ್ತೆ.
ಅದಕ್ಕಿಂತ ಮೊದಲು ಈ ಬೀಜಗಳನ್ನು ಕಠಿಣಗೊಳಿಸುವುದಂತೇನು. ಬೀಜಗಳನ್ನು ಕಠಿಣಗೊಳಿಸುವುದಂದ್ರೆ ಮುಂದಿನ ದಿನಗಳಲ್ಲಿ ತಾವು ಬರ ನಿರೋಧಕತೆ ಈ ನಮ್ಮ ಬೆಳೆಯಲ್ಲಿ ಹೆಚ್ಚಿಸಲಿಕ್ಕೆ, ಆಮೇಲೆ ಒಂದೇ ಥರ ಆದಂತಹ ಮೊಳಕೆ ಪ್ರಮಾಣ ಹೊಡೆಯಬೇಕಂದ್ರೆ ತಾವು ಏನು ಮಾಡಬೇಕಂದ್ರೆ, ಇದು 2% ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಸಿಗುತ್ತೆ. ಇದು 20 ಗ್ರಾಮ್ 1 ಲೀಟರ್ ನೀರಿಗೆ ತಾವು 30 ನಿಮಿಷ ನೆನೆಸಿ 7 ಗಂಟೆಯಿಂದ 8 ಗಂಟೆ ಕಾಲ ನೆರಳಿನಲ್ಲಿ ಒಣಗಿಸಿ, ಆಮೇಲೆ ಮುಂದಿನ ಈ ರೈಸೋಬಿಯಂ ಮತ್ತು ರಂಜಕ ಕರಗಿಸುವ ಅಣುಜೀವ ಗೊಬ್ಬರ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಅದಕ್ಕೆ ತಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಸೊ ಇಂಥಲ್ಲಿ ಏನಾಗುತ್ತೆ ಅಂದರೆ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಒಂದೇ ಥರ ಆದಂತಹ ಮೊಳಕೆ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಬರ ನಿರೋಧಕತೆಯನ್ನು ಒದಗಿಸಲಿಕ್ಕೆ ಬಹಳಷ್ಟು ಅನುಕೂಲಕರವಾಗುತ್ತೆ. ಅದೇ ರೀತಿಯಾಗಿ ಈಗ ರಾಸಾಯನಿಕ ಗೊಬ್ಬರಗಳು ಯಾವ ರೀತಿ ಬಳಕೆ ಮಾಡ್ಬೋದು ಅಂದರೆ, ಯಾಕಂದರೆ ನಮ್ಮಲ್ಲಿ ಕೃಷಿ ಮತ್ತು ನೀರಾವರಿ ಅಂತ ನಾವು ಏನಾದರೂ ಡಿವೈಡ್ ಮಾಡಿದರೆ, ಅಂಥಲ್ಲಿ ತಾವು ಸಾರಜನಕ 4 ಕಿಲೋಗ್ರಾಮ್ ಮತ್ತು ರಂಜಕ ಒಂದು 10 ಕಿಲೋಗ್ರಾಮ್ ಪ್ರತಿ ಎಕರೆಗೆ ತಾವು ಬಳಕೆ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಕಲಬುರಗಿ ಕ್ಷೇತ್ರ ಅಥವಾ ಯಾವುದೇ ಬಹಳಷ್ಟು ಆಳವಾದಂಥ ಕಪ್ಪು ಭೂಮಿ ಇರ್ತಾರೆ, ಅಲ್ಲಿ ಪೊಟ್ಯಾಷಿಯದ ಪ್ರಮಾಣ ಆಲ್ಮೋಸ್ಟ್ ಆಲ್ ಹೆಚ್ಚಿರುತ್ತೆ. ಸೊ ಅಂಥಲ್ಲಿ ತಾವು ಪೊಟ್ಯಾಷ್ ಬಳಕೆ ಮಾಡೋಕ್ಕೆ ಶಿಫಾರಸು ಇರೋಂಗಿಲ್ಲ. ಅಂಥಲ್ಲಿ ಕೃಷಿಗೆ ಇರ್ತಾರೆ 4 ರಿಂದ 10 kg, ನೀರಾವರಿ ಇರ್ತಾರೆ 10 ರಿಂದ 20 kg, ಒಂದು ಆಲ್ಮೋಸ್ಟ್ ಆಲ್ ಡಬಲ್ ನಮ್ಮ ಕೃಷಿಗಿಂತ ಇಲ್ಲಿ ಬರುತ್ತೆ. ಬಿತ್ತನೆ ಮಾಡೋಕ್ಕಿಂತ ಮೊದಲು ತಾವು ಸ್ವಲ್ಪ ಭೂಮಿಯನ್ನು ಚೆನ್ನಾಗಿ ಹದ ಮಾಡ್ಲಿಕ್ಕೋಸ್ಕರ 2-3 ಸಲ ಚೆನ್ನಾಗಿ ಉಳುಮೆ ಮಾಡಿ ಕುಂಟೆ ಹೊಡೆದು ಅದಕ್ಕೆ ಹದ ಬಂದಂಗೆ ಮಾಡಿಕೊಂಡ್ರೆ ಅದು ಮಳೆ ಬಂದಾಗ ತಾವು ಬಿತ್ತನೆ ಕಾರ್ಯ ಮಾಡ್ಬೋದು. ಅಂತರ ಇಲ್ಲಿ ಆಲ್ಮೋಸ್ಟ್ ಆಲ್ 30 ಸೆಂಟಿಮೀಟರ್ ಇಟ್ಕೊಂಡು ಒಂದು 1 ಫೀಟ್ಲಿಂದ 1.5 ಫೀಟ್ ಮಟನೂ ರೈತರು ಬಿಟ್ಟರೆ ಬಹಳಷ್ಟು ಒಳ್ಳೆಯದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಕುಡಿ ಚೂಟೋದ್ರಿಂದ ಬಹಳಷ್ಟು ಅದು ಪಕ್ಲು ಹೊಡಿತೆ. ಸೊ ಅದಕ್ಕೆ ತಾವು 30 ಸೆಂಟಿಮೀಟರ್ ಕಮ್ಸೆ ಕಮ್ ಅಂದರೆ 45 ಸೆಂಟಿಮೀಟರ್ ತನಕ ತಾವು ಹಾಕೋಬೋದು. ಬೀಜದಿಂದ ಬೀಜಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಒಂದು 8 ರಿಂದ 10 ಸೆಂಟಿಮೀಟರ್ ಆದ್ರೆ ತಾವು ತಮ್ಮ ಬೀಜಗಳನ್ನು ಬಿದ್ದಂಗೆ ಆ ಕೂರ್ಗಿ ಒಳಗೆ ನೋಡ್ಕೊಂಡ್ರೆ ಬಹಳಷ್ಟು ಉತ್ತಮ. ಅದೇ ರೀತಿಯಾಗಿ ನಾವು ಹಾಕಿದಂಥ ಗೊಬ್ಬರ DAP ಮುಖಾಂತರ ಅಥವಾ SSP ಮುಖಾಂತರ, ಯೂರಿಯಾ ಮುಖಾಂತರ ಎಷ್ಟು ಹಾಕ್ಬೇಕಂದ್ರೆ, ಕೃಷಿ ಒಳಗೆ 4 kg ಸಾರಜನಕ ಇದೆ, 10 kg ರಂಜಕ ಇದೆ. ಆದ್ದರಿಂದ DAP ಪ್ರಮಾಣ 22 kg ಅಂದರೆ ಒಂದು ಅರ್ಧ ಚೀಲ DAP, ಒಂದು 3 ರಿಂದ 5 kg ಯೂರಿಯಾ ಹಾಕೋಬೋದು. ಅಥವಾ SSP ಮುಖಾಂತರ DAP ಸಿಗ್ತಾಯಿಲ್ಲ ಅಂದರೆ ಆವಾಗ SSP ಮುಖಾಂತರ ಒಂದು 62.5 ಅಥವಾ 65 kg ತಾವು SSP ಒಂದು 6 kg ಯೂರಿಯಾ ಹಾಕೋಬೇಕು. ಸೊ ಈ ರೀತಿಯಾಗಿ ತಾವು DAP ಮತ್ತು SSP ಮುಖಾಂತರ ಈ ನಮ್ಮ ಗೊಬ್ಬರಗಳ ಪ್ರಮಾಣ ಸರಿದೂಗಿಸ್ಬೋದು. ನೀರಾವರಿ ಒಳಗೆ ಬಂದಾಗ DAP ಐತಲ್ಲ 10 ಇದು ಸಾರಜನಕ 10 kg 20 kg ರಂಜಕ ಇರೋದ್ರಿಂದ DAP 45 kg ಅಥವಾ ಒಂದು ಬ್ಯಾಗ್ ಸನಿ ಹೋಗುತ್ತೆ, ಯೂರಿಯಾ ಒಂದು 6 kg ಹೋಗುತ್ತೆ. ಆದರೆ SSP 150 kg ಸನಿ ಅದಕ್ಕೆ ಹೋಗುತ್ತೆ. ಆಮೇಲೆ ಯೂರಿಯಾ ಒಂದು 9 ರಿಂದ 10 kg ತಾವು ಯೂರಿಯಾ ನೀರಾವರಿಗೆ ಬಳಕೆ ಮಾಡಬಹುದು. ಅಂತರ ಬೆಳೆಯಾಗಿ ತಾವು ಅಗಸಿ, ಕುಸುಬಿ, ಜೋಳ ಈ ರೀತಿಯಾಗಿನೂ ತಾವು ಅಂತರ ಬೆಳೆಯಾಗಿ ಮಾಡ್ಕೋಬೋದು. 4:2, 2:2 ಈ ರೀತಿಯಾಗಿ ಅಗಸಿನೂ ಒಂದು ಚೆನ್ನಾಗಿ ಇರುವಂಥ ಬೆಳೆ. ಈ ಎರಡನ್ನೂ ಬೆಳ್ಕೊಂಡ್ರೆ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೂ ಮಾರ್ಕೆಟ್ ರೇಟ್ ಅದು ಇದಾದ್ರೂ ಇಲ್ಲಿ ಬೇರೆ ಬೆಳೆ ಮುಖಾಂತರ ಆದರೂ ನಮಗೆ ಬೆಲೆ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ರೈತ ಬಂದು ಅಂತರ ಬೆಳೆಯನ್ನು ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ನಾವು ಅಂತರ ಬೇಸಾಯದೊಳಗೆ 2 ಸಾರಿ ಎಡೆಕುಂಟೆ ಹೊಡೆಯೋದು ಅಥವಾ ಕೈ ಗಳೆ ಮಾಡೋದು, ಇದರಿಂದ ಏನಾಗುತ್ತೆ, ಕಳೆ ನಮ್ಮ 30 ರಿಂದ 50 ದಿವಸ ಕಳೆ ಎಲ್ಲ ಕಂಟ್ರೋಲ್ ಆಗಿರ್ತಾರೆ, ನಮ್ಮ ಬೆಳೆ ಚೆನ್ನಾಗಿರುತ್ತೆ. ಕೆಲವು ಕಡೆ ಬಹಳಷ್ಟು ಕಳೆ ಬರುತ್ತಾ ಇರುತ್ತೆ. ಅಂಥಲ್ಲಿ ತಾವು ಏನಾದರೂ ಬಿತ್ತಿದ ಮರುದಿನ 1 ಲೀಟರ್ ಪೆಂಡಿಮಿಥಿಲಿನ್ 30 EC ಅಥವಾ 700 ml ಪೆಂಡಿಮಿಥಿಲಿನ್ 38.7 CS ಅಂತ ಬರುತ್ತೆ. ಅದು 200 ಲೀಟರ್ ಒಳಗೆ ತಾವು ಏನು ಮಾಡ್ಬೇಕಂದ್ರೆ ಬಿತ್ತಿದ ಮರುದಿವಸನೇ ಅದಕ್ಕೆ ಭೂಮಿ ಮ್ಯಾಗೆಲ್ಲ ಸಿಂಪಡಣೆ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಬೀಜದಿಂದ ಹರಡುವಂತಹ ಕಸವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಒಂದು 25 ತನ 20 ದಿವಸ ಮಟ್ಟ ನಮ್ಮ ಕಳೆಗಳು ಬರಲಾರದಿದ್ದಾಗ ನಮ್ಮ ಬೆಳೆಗೆ ಸದೃಢವಾಗಿ ಬೆಳೆದು ಅದು ಮುಂದಿನ ದಿನಗಳಲ್ಲಿ ಕಳೆಗಳ ಮುಖಾಂತರ ಅಥವಾ ಬೇರೆ ಇದಕ್ಕೆ ಏನಾದರೂ ಸ್ಪರ್ಧೆ ಒಡ್ಡಿದ್ರೂ ಆ ಬೆಳೆಗೆ ಯಾವುದೇ ತರಹದಂಥ ಹಾನಿ ಆಗಲ್ಲ. ರೀತಿಯಾಗಿ ಕುಡಿ ಚೂಟುವುದು ಇದು ಒಂದು ನಮ್ಮಲ್ಲಿ ಬಹಳಷ್ಟು ಮುಖ್ಯವಾದಂಥ ಒಂದು ಬೇಸಾಯ ಕ್ರಮ. ಇಲ್ಲಿ ಏನಾಗುತ್ತೆ ಅಂದರೆ ಕುಡಿ ಚೂಟೋದ್ರಿಂದ ತಮಗೆಲ್ಲರಿಗೂ ಗೊತ್ತಿದೆ, ಇದು ಒಂದು ನಾವು ಪಲ್ಯ ರೂಪದಲ್ಲಿನೂ ಬಳಕೆ ಮಾಡ್ತೇವೆ, ಸ್ಪೆಷಲಿ ಕಡಲೆ ಪಲ್ಯ. ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ ತಾವು ಏನಾದರೂ ಈ ಕುಡಿ ಚೂಟೋದ್ರಿಂದ ಏನಾಗುತ್ತೆ, ಒಂದು ಆಕ್ಸಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಯಾವಾಗ ನೋಡ್ರೆ ಮುಂದಿನ ಮೇಲಿನ ಟಿಪ್ ಒಳಗಿರುತ್ತೆ. ಸೊ ಆ ಟಿಪ್ ಏನಾದ್ರು ನೀವು ಕಟ್ ಮಾಡಿಬಿಟ್ರೆ ಅದು ಈ ಬೇರೆ ಇದ್ರೊಳಗೂ ಅಲ್ಲಿ ಕವಲುಗಳು ಹೊಡಿಲಿಕ್ಕೆ ಶುರು ಆಗುತ್ತೆ. ಸೊ ಆದ್ದರಿಂದ ತಾವು ಈ 35 ರಿಂದ 45 ದಿವಸ ಒಳಗೆ ಕುಡಿ ಚೂಟೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ನಮ್ಮಲ್ಲಿ ಆದರೂ ಅಥವಾ ಇಲ್ಲಿ ಕಲಬುರಗಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಭಾಳಷ್ಟು ರೈತ ಬಾಂಧವರು ಲೇಬರ್ ಆದ್ರೆ ಹಚ್ತಾರೆ ಅಥವಾ ಅವರೇ ಬಂದು ಭಾಳಷ್ಟು ಹೆಣ್ಮಕ್ಳು ಕುಡಿ ಚುಟ್ಕೊಂಡು ಅಥವಾ ಅದು ಪಲ್ಯ ರೂಪದಲ್ಲಿ ತೊಗೊಂಡೋಗ್ತಾರೆ. ಬಟ್ ಕೆಲವು ಕ್ಷೇತ್ರಗಳಲ್ಲಿ ಇದು ಕಡಲೆ ಪಲ್ಯ ರೂಪದಲ್ಲಿ ಬಳಕೆ ಮಾಡಲಾರ್ದು ಅಂತ ಇರ್ತಾರೆ, ಅವರು ಈ ಥರ ಆದಂತಹ ಮಷಿನ್ ಬಳಕೆ ಮಾಡ್ಕೊಂಡಾದರೂ ಕುಡಿ ಚೂಟೋದು ಬಹಳಷ್ಟು ಉತ್ತಮ. ಯಾಕಂದರೆ ಇದರಿಂದ ಕವಲು ಹೊಡೆಯುವಂಥ ಸಾಧ್ಯತೆ ಹೆಚ್ಚಾಗುತ್ತೆ, ಅಲ್ಲಿ ಹೂವು ಆಡುವಂಥ ಸಂಭಾವನೆ ಹೆಚ್ಚಾಗಿ ಕಾಳುಗಳು ಕಟ್ಟುತ್ತವೆ. ಸೊ ಈ ರೀತಿಯ ಮಾಡೋದ್ರಿಂದ ಕಾಳು ಇದಾಗುತ್ತೆ. ನಮ್ಮಲ್ಲಿ ನೀರಾವರಿ ಅಥವಾ ನೀರಿನ ಒಂದು ವ್ಯವಸ್ಥೆ ಇರ್ತಾರೆ, ತಾವು ಈ 2 ಹಂತದಲ್ಲಿ ಆದ್ರೆ ಬಹಳಷ್ಟು ಉತ್ತಮ ನೀರು ಕೊಡುವಂಥದ್ದು. ಒಂದು, ಮೊದಲೇ ನೀರಾವರಿ ಬಿತ್ತಿದ 45 ದಿವಸ ಹೂ ಬಿಡುವ ಹಂತವಾಗಿ ಏನಾದ್ರು ನೀರಿನ ಅಥವಾ ಹಸಿ ಅಂಶ ಕಡಿಮೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಯಾಕಂದ್ರೆ ಬಿರುಕು ಬಿಡುತ್ತೆ, ಆಮೇಲೆ ಗಿಡಗಳು ಒಂದು ಸ್ವಲ್ಪ ಒಣಗಿದಂಗೆ ಅನಿಸುತ್ತೆ, ಅಂಥ ಸಮಯವಾಗಿ ತಾವು ನೀರು ಕೊಡ್ಬೋದು.
ಅಥವಾ 2ನೇ ಹಂತದಲ್ಲಿ 75 ದಿವಸ ಕಾಳು ಕಟ್ಟುವಾಗನೂ ಏನಾದ್ರು ಹಸಿ ಕಡಿಮೆ ಆಗ್ತಾ ಇದೆ ಅಂದ್ರೂ ಅಂತಹ ಸಮಯದಲ್ಲಿ ತಾವು ನೀರು ಕುಡಿಯೋದು ಉತ್ತಮ. ಎಷ್ಟು ಸಾಧ್ಯ ಆಗುತ್ತೆ ನಮ್ಮಲ್ಲಿ ಅದಕ್ಕೆ ಕಹಿ ಅಂತೀವಲ್ಲ ಅದು ಬಿಡೋಕ್ಕಿಂತ ಉಪ್ಪಿನ ಅಂಶ ಏನು ಬಿಡೋಕ್ಕಿಂತ ಮೊದಲು ನೀವು ಸ್ಪ್ರಿಂಕ್ಲರ್ ಯೂಸ್ ಮಾಡ್ಬೋದು. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೆ ತಾವು ಈ ಹರಿ ಮುಖಾಂತರ ಕೊಡೋದು ಭಾಳಷ್ಟು ಉತ್ತಮ. ಸೊ ಆ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಹಸಿ ಐತಲ್ಲ ನಮ್ಮ ಭೂಮಿಯಲ್ಲಿ ಕಾಪಾಡ್ಕೋಬೋದು. ಮೇಲಡಿಗೆ ಇದ್ದಾಗ ಏನಾಗುತ್ತೆ ನಮ್ಮ ಈ ಹೂವಾಡು ಮತ್ತು ಕಾಳು ಕಟ್ಟುವ ಹಂತದೊಳಗೆ ಈ ಸೈಕ್ಲೋನ್ ಮಳೆಗಳಂತೇವೆ ಅದು ಏನಾದರೂ ಆಗಿಬಿಟ್ರೆ ನಮ್ಮ ಕಡ್ಲೆ ಒಳಗೆ ಇಳುವರಿ ಚೆನ್ನಾಗಿ ಆಗುತ್ತೆ ಅಥವಾ ಹೆಚ್ಚಾಗುತ್ತೆ. ಸೊ ಆದ್ದರಿಂದ ನೀರಾವರಿನೂ ಇದ್ದಂತಹ ರೈತರು ಈ 2 ಹಂತದಲ್ಲಿ ನೀರು ಕೊಡೋದು ಬಹಳಷ್ಟು ಉತ್ತಮ. ಕಡ್ಲೆ ಹೂವಾಡುವ ಹಂತದಲ್ಲಿ 2% ಯೂರಿಯಾ ನೀವು ಸಿಂಪಡಣೆ ಮಾಡಿದರೆ 20 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಿದರೆ ಸ್ವಲ್ಪ ಹೂ ಮತ್ತು ಕಾಯಿ ಕೊಂಡುವಂಥ ಸಂಖ್ಯೆ ಹೆಚ್ಚಾಗುತ್ತೆ. ಅಥವಾ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ವತಿಯಿಂದ ಬಿಡುಗಡೆಗೊಂಡಂತಹ ಚಿಪ್ಪಿ ಮ್ಯಾಜಿಕ್ ಅಂತಿದೆ. ಅದು ಒಂದು 1.5 kg ಇರುತ್ತೆ 200 ಲೀಟರ್ ನೀರೊಳಗೆ. ಅದ್ರ ಜೊತೆ ಒಂದು ಸಸ್ಯ ಪ್ರಚೋದಕನೂ ಇರುತ್ತೆ. ಅದನ್ನು ತಾವು ನೀರೊಳಗೆ ಕುಡಿಸ್ಕೊಂಡು ಸ್ಪ್ರೇ ಮಾಡಿದರೆ ಈ ಹೂವಿನ ಹೆಚ್ಚು ಪ್ರಮಾಣ ಮತ್ತು ಕಚ್ಚುವ ಪ್ರಮಾಣ ಎರಡನ್ನೂ ಹೆಚ್ಚು ಮಾಡ್ಬೋದು ಮತ್ತು ಕಾಳನ್ನು ಕಟ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಈ ಇಳುವರಿ ಒಳಗೆ ಒಂದು 10 to 20% ಹೆಚ್ಚು ಸಾಧ್ಯತೆ ಇದೆ. ಕೊನೆಯದಾಗಿ ನಾವು ಇಲ್ಲಿ ಹೇಳ್ಬೇಕಂದ್ರೆ ಇಳುವರಿ ನಾರ್ಮಲಿ 8 ರಿಂದ 10 ಕ್ವಿಂಟಲ್ ಪ್ರತಿ ಎಕರೆಗೆ ಬರುತ್ತೆ ನೀರಾವರಿಗೆ. 5 ರಿಂದ 6 ಕ್ವಿಂಟಲ್ ಪ್ರತಿ ಎಕರೆ ಕೃಷಿಗೆ ಅಥವಾ ಒಣ ಬೇಸಾಯಕ್ಕೆ ಇದು ಎವರೇಜ್ ಆನ್ ಆನ್ ಎವರೇಜ್ ಅಂತೀವಲ್ಲ ಆ ರೀತಿಯಾಗಿ ಬರುವಂತಹ ಒಂದು ಇಳುವರಿ ಅಂಶ. ಇಲ್ಲಿ ಬೇರೆ ಬೇರೆ ಭೂಮಿಯ ಆಧಾರ, ವಾತಾವರಣ, ನಾವು ಮಾಡುವಂಥ ಬೇಸಾಯ ಕ್ರಮಗಳು ಅದರ ಆಧಾರ ಮ್ಯಾಗೆ ಈ ಇಳುವರಿ ಇನ್ನೂ ಹೆಚ್ಚಿದಾಗಿನೂ ಮಾಡ್ಬೋದು. ಆದ್ದರಿಂದ ರೈತರು ಯಾರು ಕಡಲೆ ಬೆಳಿಬೇಕಂತಾರೆ ಅದ್ರ ಬಗ್ಗೆ ಪಕ್ಕಾ ಮಾಹಿತಿ ತೆಗೆದುಕೊಂಡು ತಮ್ಮಲ್ಲಿರುವಂಥ ಪ್ರಗತಿಪರ ರೈತರಿಗಾಗಿರ್ಬೋದು, ಬೇರೆ ವಿಜ್ಞಾನಿಗಳಿಗೆ ಆಗಿರ್ಬೋದು, ತಮ್ಮ ಅಧಿಕಾರಿಗಳಿಗೆ ಭೇಟಿಯಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ತಾವು ಬೆಳವಣಿಗೆ ಮಾಡಿದರೆ ಇಳುವರಿಯಲ್ಲಿ ಹೆಚ್ಚಾಗಿ ನಾವು ಪಡಿಬೋದು ಹೇಳುತ್ತಾ ಈ ನನ್ನ ಕಡಲೆ ಬೇಸಾಯ ಬಗ್ಗೆ ಯಾರು ರೈತರು ಕೇಳ್ತಾ ಇದ್ರೆ ಅವರಿಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನನ್ನ ಪರವಾಗಿ ಧನ್ಯವಾದಗಳು.